ನನಗೆ ದೃಷ್ಟಿ ಬಂದ್ಬಿಡ್ತು, ನನಗೆಲ್ಲ ಕಾಣಿಸ್ತಿದೆ. ಹೌದಲ್ವಾ? ಇದು ಎಷ್ಟು ಬೆರಳು? ಅಯ್ಯೋ ನಿನ್ ಮುಖ ಮುಚ್ಚ. ಕಣ್ಣು ಬಂದಿದೆ ಅಂದ್ರೆ ಈ ಪರೀಕ್ಷೆ ಏನೇ? 5 ವರ್ಷಗಳ ನಂತರ ನನಗೆ ಕಣ್ಣು ಬಂದಿದೆ. ಇವಾಗ ಈ ಪ್ರಪಂಚನ ನೋಡ್ತಾ ಇದ್ದೀನಿ. ಅಷ್ಟಕ್ಕೂ ಏನ್ ಅದ್ಭುತ ನಡೀತಯ್ಯ? ಇಷ್ಟು ಸಡನ್ ಆಗಿ ಕಣ್ ಬರೋದು ಅಂದ್ರೇನು? ಅದ್ಭುತನೇ ನಡೀತು ವಸಂತ. ಈಗಷ್ಟೇ ಏನ್ ನಡೀತು ಅಂದ್ರೆ, ಹಾ, ಏನು ಇದೆಲ್ಲ ನಿಜನಾ? ಹೌದು ವಸಂತ, ಯಾರು ನಂಬಕ್ಕಾಗ್ದೇ ಇರೋಂತ ನಿಜ. ನಿನಗೆ ದೃಷ್ಟಿ ಬಂದಿದ್ದು ನನಗೆ ಸಂತೋಷನೇ, ಆದ್ರೆ ಉಳಿದಿದ್ದೆಲ್ಲ ಹುಚ್ಚರ ಮಾತನ್ನ ಹಾಗೆ ಅನ್ನಿಸ್ತಿದೆ. ಅಯ್ಯೋ ಹುಚ್ಚಿ, ನಾನು ಹೇಳಿದ್ದೆಲ್ಲ ನಿಜ ಕಣೆ. ಅಕ್ಷಯ ಮಾಮೂಲಿ ಹುಡುಗಿ ಅಲ್ಲ, ನನ್ನ ಪಾಲಿನ ಅಮ್ಮನವರು. ನಿನಗೆ ಕಣ್ ಬಂದ್ಮೇಲೆ ತಲೆ ಕೆಟ್ಟಿರೋ ಹಾಗಿದೆ. ಅಕ್ಷಯ ದೇವ್ರ ಮನೆ ಒಳಗೆ ಹೇಗೆ ಹೋಗಕ್ಕಾಗುತ್ತೆ? ಅಮ್ಮ ಅವನಿನ್ ಬಿಟ್ರೆ ಇನ್ಯಾರು ಹೋಗಕ್ಕಾಗಲ್ಲ ಅಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇವಾಗ ನಾನು ಹೇಳಿದ್ದು ಹೊಸ ವಿಷಯ. ಈಗಲೇ ಹೋಗಿ ಈ ವಿಷಯನ ಎಲ್ರಿಗೂ ಹೇಳ್ಬಿಡ್ತೀನಿ. ಮೊದಲು ನಿನ್ನ ಹತ್ರ ಹೇಳಬೇಕು ಅಂತ ನಿನ್ನ ಹತ್ರ ಬಂದೆ. ನಿಂತ್ಕೊಳ್ಳಯ್ಯ ತಂದೆ. ಏನಾಯ್ತು? ನೀನ್ ಹೇಳಿದ್ದು ನನಗೇ ನಂಬಕ್ಕಾಗ್ತಾ ಇಲ್ಲ. ಮನೆಯವ್ರಿಗೆಲ್ಲ ಹೇಳಿದೆ ಅಂದ್ರೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ನೀನು ನನ್ನ ಮಾತನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ವಸಂತ. ನಿಮ್ಮೆಲ್ರಿಗೂ ಯಾವತ್ತೋ ಒಂದಿನ ನಾನು ಹೇಳಿದ್ದೆ ನಿಜ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಅಕ್ಷಯ ವಿಷಯದಲ್ಲಿ ಜ್ಞಾನೋದಯ ಆಗುತ್ತೆ. ನೀನ್ ಮಾತ್ರ ಕಣ್ಣು ಯಾವುದೋ ರೀತಿಲಿ ಬಂತು ಅಂತ ಮನೆಯವರಿಗೆಲ್ಲ ಹೇಳು, ಆದ್ರೆ ಈ ಕಥೆ ಹೇಳ್ಬೇಡ. ಅಕ್ಷಯ ಮಾತ್ರ ನನ್ನ ದೃಷ್ಟಿಯಲ್ಲಿ ಅಮ್ಮನವ್ರ ತಾಯಿ. ಅವಳ ಹತ್ರ ಏನೋ ಮಹಿಮೆ ಇದೆ. ಅಕ್ಷಯನೇ ಅಮ್ಮನವರು, ಅಮ್ಮನವರೇ ಅಕ್ಷಯ, ಅಕ್ಷಯನೇ ಅಮ್ಮನವರು, ಅಮ್ಮನವರೇ ಅಕ್ಷಯ. ಏನೋ ಇವ್ರ ಹುಚ್ಚುಚ್ಚು ಮಾತುಗಳು. ಏನಾದ್ರೇನು, ಅವರಿಗೆ ದೃಷ್ಟಿ ಬಂತು, ಮನೆ ವಸ್ತುಗಳನ್ನ ಕಾಯೋದು ತಪ್ತು. ಒಂದ್ ನಿಮಿಷ. ನಿಹಾ, ನಿಹಾ, ಏಳು ನಿಹಾ. ಏಳು ನಿಹಾರಿಕಾ. ನಿಹಾ, ನಿಹಾ, ಹುಷಾರು. ಅಮ್ಮಯ್ಯ ಎದ್ಬಿಟ್ಲು. ಇನ್ ಸ್ವಲ್ಪ ಹೊತ್ತು ನೀನು ಹೇಳಲಿಲ್ಲ ಅಂದಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಆ ಅಕ್ಷಯ ಹೇಗಿದ್ದಾಳೆ? ಫುಲ್ ಸೇಫ್ ಆಗಿದ್ದಾಳೆ. ಅದ್ ಹೇಗ್ ಸಾಧ್ಯ ಕೃಷ್ಣ? ದೇವ್ರ ಮನೆ ಒಳಗಡೆ ಯಾರು ಹೋಗಕ್ಕಾಗಲ್ಲ ಅಲ್ವಾ? ಮೊದ್ಲು ನೀನೊಂದ್ಸಲ, ನಾನೊಂದ್ಸಲ, ಶೌರ್ಯ ಒಂದ್ಸಲ ಪ್ರಯತ್ನ ಮಾಡಿದ್ವಿ. ಆದ್ರೆ ಬೆಂಕಿ ಬರೋದು ಅಥವಾ ಶಾಕ್ ಹೊಡೆಯುವಂಥದ್ದು ನಡೆದಿದ್ದಕ್ಕೆ ಅಲ್ವಾ ನಾವು ಭಯ ಪಟ್ಕೊಂಡು ವಾಪಸ್ ಬಂದಿದ್ದು. ಮತ್ತೆ ಆ ಅಕ್ಷಯಗೆ ಹೇಗೆ ಹೋಗೋದಕ್ಕಾಯ್ತು? ನನ್ಗೇನೂ ಅರ್ಥನೇ ಆಗ್ತಾ ಇಲ್ಲ. ಅವಳು ನಮ್ಮ ಕುಟುಂಬದ ವ್ಯಕ್ತಿನೂ ಅಲ್ಲ, ನಮ್ಮ ವಂಶಕ್ಕೆ ಸಂಬಂಧಿಸಿದವಳು ಅಲ್ಲ, ಅತ್ತೆ ಅಂತ ಜಾತಕ ನಿಜವಾಗ್ಲೂ ಅಲ್ವೇ ಅಲ್ಲ. ಮತ್ತೆ ಅವಳಿಗೆ ಹೇಗೆ ಸಾಧ್ಯ ಆಯ್ತು ಕೃಷ್ಣ? ಅದೇ ನನಗೂ ಶಾಕ್ ಆಗ್ತಿರೋದು. ಮೈ ಗಾಡ್, ನನ್ಗಿನ್ನೂ ಅದೊಂದು ಕನ್ಸಿನ ಥರನೇ ಇದೆ. ಈ ವಿಷಯನ ತಕ್ಷಣ ಮನೆಯವ್ರಿಗೆ ಹೇಳಬೇಕು. ಬಂಗಾರ, ಈಗ ನಾನು ಏನಂದೆ ಅಂತ? ಬುದ್ಧಿ ಇದೆಯಾ ನಿಂಗೆ? ಜ್ಞಾನ ಇದೆಯಾ ನಿಂಗೆ? ಇದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಇದ್ರೆ ಹೀಗೆ ಮಾತಾಡ್ತಾ ಇರ್ಲಿಲ್ಲ. ಕೃಷ್ಣ ಹೇಳಿದ್ರಲ್ಲಿ ತಪ್ಪೇನಿದೆ? ಪಾಪ ಯಾಕೆ ಹೊಡ್ದೆ? ಅಕ್ಷಯ ದೇವ್ರ ಮನೆ ಒಳಗೆ ಹೋದ್ಲು ಅಂತ ಹೇಳ್ದೆ ಅಂದ್ರೆ ಅವಳು ಒಂದೇ ಸಲಕ್ಕೆ ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ ಬಿಡ್ತಾಳೆ. ಎಲ್ಲೂ ಇಲ್ದೇ ಇರೋ ಗೌರವ ಅವಳಿಗೆ ಸಿಕ್ಬಿಡುತ್ತೆ. ಅವನಿಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಹೀರೋಗೆ ಕೊಟ್ಟಷ್ಟು ಎಲಿವೇಶನ್ ಕೊಡ್ತಾಳೆ. ನಿನ್ನಿಂದ ಅವಳಿಗಷ್ಟ ಹೈಪ್ ಸಿಗೋದ್ರಿಂದ ನಮಗೇನು ಉಪಯೋಗ? ಏನೂ ಇರಲ್ಲ. ಅವಳಿಗೆ ಅಂತ ಹೆಸರು ಬರಬಾರ್ದು.
ನೀನ್ ಹೇಳಿದ್ ಕೂಡ ಪಾಯಿಂಟೇ ಬಂಗಾರ. ಅದಕ್ಕೆ ದೇವ್ರ ಮನೆ ಒಳಗಡೆ ಹೋಗಿದ್ಲು ಅನ್ನೋ ವಿಷಯ ನಮಗ್ ಬಿಟ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ಹಾ ಓಕೆ ಡನ್. ನಾವ್ ಹೇಗಾದ್ರೂ ಮಾಡಿ ಅಕ್ಷಯನ ಮನೆಯಿಂದ ಹೊರಗೆ ಕಳಿಸ್ಲೇಬೇಕು. ಹೌದು, ಏನಾದ್ರೂ ಪ್ಲಾನ್ ಮಾಡಿ ಕಳಿಸ್ಬಿಡ್ಬೇಕು. ನೀನ್ ಯಾವಾಗ ನೋಡಿದ್ರು ಎಲ್ಲರ ಮೇಲೆ ಕೂಗಾಡ್ತೀಯ ಹೊರತು ಅಕ್ಷಯ ತರ ಒಳಗಡೆ ಹೋಗೋದಕ್ಕಾಗ್ಲಿಲ್ಲ. ನೀನ್ ಹೋಗೋದಕ್ಕಾಗಿದ್ರೆ ಈ ಮನೆಯಲ್ಲಿ ನಾನ್ ಆಟ ಆಡಿಸ್ತಿದ್ದೆ. ಅವಳಿಗಿರೋ ಅದೃಷ್ಟ ನಿನ್ಗೆ ಎಲ್ದಿರೋ ತರ ಆಗಿದೆ ನೋಡು. ಹೋಗ್ ನನಗೆ ಸಿಗ್ಬೇಕಾಗಿತ್ತ ನೀನು? ನೀನ್ ಹೇಳ್ದಾಗೆ ಮಾಡ್ದೆ ಅಲ್ವಾ? ಇವಾಗ ನನಗೆ ಯಾಕೆ ಬೈತಾ ಇದ್ಯಾ? ಚಿಕ್ಕ ಬಂಗಾರ ಬಂಗಾರ, ಬುಜ್ಜಿ ತಾಯಿ ಪಾಪ ಆ ಶೌರ್ಯ ಏನ್ ಮಾಡಿದ್ಲು? ಸುಮ್ನೆ ಅವಳಿಗೆ ಹರ್ಟ್ ಮಾಡ್ಬಿಟ್ಟೆ ನೀನು. ಅವಳ ವಿಷಯ ಬಿಡು. ಆ ಅಕ್ಷಯಗೆ ಅಷ್ಟು ಪವರ್ ಹೇಗ್ ಬಂತು ಅನ್ನೋದನ್ನ ಮೊದಲು ನಾವು ಕಂಡುಹಿಡಿಬೇಕು. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಒಂದ್ಸರಿ ಹೊರಗಡೆ ಬನ್ನಿ. ಬಾವನ್ ವಾಯ್ಸ್ ಕೇಳಿಸ್ತಾ ಇದೆ, ಆದ್ರೆ ಬಾವ ಕಾಣಿಸ್ತಿಲ್ವಲ್ಲ? ಮನೆ ಅಳಿಯ. ವಸಂತ ಅವರೇ, ಪೃಥ್ವಿರಾಜ್ ಅವರು ಎಲ್ಲರನ್ನೂ ಕರೆದು ಎಲ್ಲಿ ಹೋಗಿದ್ದಾರೆ ಕಾಣಿಸ್ತಾನೆ ಇಲ್ಲ? ಎಲ್ಲರೂ ರೆಡಿ ಇದ್ದೀರಾ? ಮತ್ತೆ ಕೇಳಿಸ್ತು. ಏನ್ ಭಾವ, ಕಣ್ಣ ಮುಚ್ಚಲ ಆಟ ಏನಾದ್ರೂ ಆಡ್ತಿದ್ಯಾ ಹೇಗೆ? ಏನಯ್ಯ, ಯಾಕೆ ಕರಿತಿದ್ಯಾ? ಅಲ್ಲ, ಎಲ್ಲಿದ್ಯಾ ನೀನು? ಇದೇನು ಮತ್ತೆ ಈ ಗೆಟಪ್ಪಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ? ಏನಾಯ್ತಣ್ಣ ನಿನ್ಗೆ? ಎಲ್ಲಾರ್ನೂ ಏನೋ ಸರ್ಪ್ರೈಸ್ ಅಂತ ಕರ್ದೆ. ಯು ಆರ್ ರೈಟ್ ಸಿಸ್ಟರ್. ಈಗ ನೋಡಿ ತಮಾಷೆ. ಅಕ್ಕ, ಭಾವ ಹೊಸ ಸ್ಟಿಕ್ ಏನಾದ್ರೂ ತಗೊಂಡ ಹೇಗೆ? ಹಳೆ ಸ್ಟಿಕ್ ಬಿಸಾಕದ್ನಲ್ಲ. ಲುಕ್ ಅಟ್ ಮೀ. ಅಕ್ಕ, ಭಾವ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ? ಆಗ್ಲೇ ಏನಾಯ್ತು? ಅವರ ವೇಷನ ಇವಾಗ ನೋಡಿ. ಬ್ಲಾಸ್ಟ್. ಬಾವ ಬಿದ್ದೋಗ್ತೀಯ. ಎಲ್ರು ಶಾಕ್ ಆದ್ರಲ್ವಾ? ಬಾಬಾ, ಸ್ಟಿಕ್ ಇಲ್ದೇನೆ, ಕನ್ನಡಕ ಇಲ್ದೇನೆ ಮೆಟ್ಲು ಮೇಲಿಂದ ಸಕ್ ಅಂತ ಸ್ಟೈಲ್ ಆಗಿ ಹೇಗ್ ಬಂದೆ ಬಾಬಾ? ಇನ್ ಮೇಲಿಂದ ಅದ್ ಎರಡ್ರ ಜೊತೆ ಅಗತ್ಯ ಇಲ್ಲ ಅಂತ ನಿನಗೆ ಅರ್ಥ ಆಗ್ಲಿಲ್ವಾ ಕೃಷ್ಣ? ಅಂದ್ರೆ ನಿನ್ ಕಣ್ಣಿನ ದೃಷ್ಟಿ ಬಂತ ಭಾವ? ಯಾಕೆ ಅನುಮಾನನಾ? ಸ್ವಲ್ಪ ಅನುಮಾನನೇ ಇದೆ. ವೇಟ್. ವಸಂತ, ಆ ಪೇಪರ್ ಇಲ್ಲಿ ತಗೊಂಡ್ ಬಾರೆ. ಪೃಥ್ವಿರಾಜ್ ಅವರೇ, ನಿಮ್ಗೆ ನಿಜವಾಗ್ಲೂ ಕಣ್ಣಿನ ದೃಷ್ಟಿ ಬಂತಾ? ನಿನ್ನೆ ರಾತ್ರಿನೇ ಬಂತು. ಮೊದಲಿನ ತರ ಇವರಿಗೆಲ್ಲ ಕಾಣಿಸುತ್ತೆ, ಅದಕ್ಕೆ ಇಷ್ಟು build-up ಕೊಡ್ತಿದ್ದಾರೆ. ಭಾವ, ತುಂಬಾ ಆಶ್ಚರ್ಯ ಆಗ್ತಿದೆ. ಅಷ್ಟಕ್ಕೂ ಕಣ್ಣಿನ ದೃಷ್ಟಿ ಹೇಗ್ ಬಂತು ಅಣ್ಣ? ಕೆಲವ್ರ ಮಾತು ಕೇಳಿ ಒಬ್ರಿಗೆ ಕೆಟ್ಟದ್ ಮಾಡ್ದೆ, ಆವಾಗ ಹೋಯ್ತು.
ಬುದ್ಧಿ ಬಂದು ಇವಾಗ ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ವಾಪಸ್ ಬಂತು. ಹೇಗ್ ಹೋಯ್ತೋ ಹಾಗೆ ಬಂತು. ಏನಣ್ಣ ಏನೋ ವೇದ ಅಂತ ಮಾತಾಡ್ತಿದ್ಯಾ? ಇವಾಗ ಯಾರಿಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ ಸಿಸ್ಟರ್. ಒಂದೊಂದ್ಸಲ ಇಂಥ ಅದ್ಭುತ ನಡೀತಾ ಇರತ್ತೆ ಅಣ್ಣ. ಅವತ್ತು ನಿನಗೆ ಅನ್ಯಾಯ ಮಾಡಬೇಕು ಅಂತ ನೋಡಿದೆ, ನಿನ್ನೆ ಅಕ್ಷಯಾಗೆ ಒಳ್ಳೇದು ಮಾಡಬೇಕು ಅಂತ ನೋಡಿದೆ. ಅದಕ್ಕೆ ಅಮ್ಮನವರು ನನ್ನ ಮೇಲೆ ದಯೆ ತೋರಿಸಿದ್ಲು. ನೋಡು ಪೃಥ್ವಿರಾಜು, ಇನ್ಮೇಲಾದ್ರೂ ಸರಿಯಾಗಿರು, ಅರ್ಥ ಆಯ್ತಾ? ಸರಿ ಮಾವನವ್ರೆ. ನಿನಗೆ ಕಣ್ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನೀವು ಕೂಡ ಬೇಗ ಎದ್ದು ಓಡಾಡಬೇಕು ಅತ್ತೆಯವ್ರೆ. ಅವನಿ ಅಂದ ಹಾಗೆ ದೊಡ್ಡ ಅದ್ಭುತನೇ ನಡೀತು ಅತ್ತೆಯವ್ರೆ. ಸಮಯ ಬಂದಾಗ ನಿಮಗೂ ಗೊತ್ತಾಗುತ್ತೆ. ಬಾಬನ್ ಕಣ್ ಬಂತಲ್ಲ, ಇನ್ನವನ್ ಕಾಲ್ ಒಂದ್ ಕಡೆನೂ ನಿಲ್ಲಲ್ಲ. ಏನ್ ಸರ್? ನನ್ನ ಕಣ್ಣಿಗೆ ದೃಷ್ಟಿ ಬಂತು ತಾಯಿ. ಜಾತ್ರೆಯಲ್ಲಿ ಅಮ್ಮನವ್ರನ್ನ ಬೇಡ್ಕೊಂಡ್ರಿ ಅಲ್ವಾ, ಅದಕ್ಕೆ ಅಮ್ಮನವ್ರು ಅನುಗ್ರಹಿಸಿದಾಳೆ. ನನ್ನ ಅಮ್ಮನವರು ತಾಯಿ ನೀನೇ, ನೀನೇ ತಾಯಿ, ನೀನೇ. ನನ್ನ ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ರಿ? ನನ್ ಬಂಗಾರ. ನಾನಂದ್ರೆ ನಿಮ್ಗೆ ಯಾಕ್ರಿ ಇಷ್ಟೊಂದು ಇಷ್ಟ? ಬಾ ಕೂತ್ಕೋ ಹೇಳ್ತೀನಿ. ನನ್ಗೆ ಸೇಮ್ ನಿನ್ ಥರನೇ ಮಗಳಿದ್ಲು. ಕೆಲವು ಕಾರಣಗಳಿಂದ ನನ್ನಿಂದ ದೂರ ಆದ್ಲು. ಅದಕ್ಕೆ ನನ್ ಮಗಳನ್ನ ನಿನ್ನಲ್ಲಿ ನೋಡ್ತಿದ್ದೀನಿ ನಾನು. ಹಾಗಾಗಿ ಅವಾಗವಾಗ ಯಾವುದೋ ಒಂದು ರೀತಿಲಿ ನಿನಗೆ ಭೇಟಿ ಆಗ್ಬೇಕು ಅನ್ಕೋತಿದ್ದೆ. ಇಲ್ಲಿ ನೋಡು, ಈ ಚಾಕ್ಲೇಟು ಬಿಸ್ಕೆಟು ತಗೋ. ಅಯ್ಯೋ ಬೇಡ ರೀ. ಸಂಕೋಚ ಪಡ್ಬೇಡ, ತಗೋ. ನನ್ನ ನಿಮ್ಮ ಅಮ್ಮನ ಥರಾನೇ ಅನ್ಕೋ. ನೀನ್ ಕರಿಬೇಕು ಅನ್ಕೊಂಡ್ರೆ ನನ್ನ ಅಮ್ಮ ಅಂತ ಕೂಡ ಕರಿಬೋದು. ನಾನ್ ನಿಮ್ಗೆ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀವು ನನ್ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ. ನಮ್ಮ ಮನೇಲಿರೋ ನಿಹಾರಿಕಾ ಮಾತ್ರ ಅಮ್ಮ ಅನ್ನೋಕೆ ಬಿಡಲ್ಲ. ಪ್ರೀತಿಯಿಂದ ನೋಡ್ಕೊಳಲ್ಲ, ಹೆಸರಿಗೆ ಮಾತ್ರನೇ ಅಮ್ಮ. ನಿಹಾರಿಕನ ಹತ್ರ ಚೆನ್ನಾಗಿರಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ರೆ ಇವಾಗ ನಿಹಾರಿಕಾ ತರ ನನ್ಗೆ ನೋವು ಕೊಡೋದಕ್ಕೆ ಆ ಅಕ್ಷಯ ಬೇರೆ ಬಂದಿದ್ದಾಳೆ. ಅಕ್ಷಯ ಯಾರು? ಇದ್ದಾಳೆ ಬಿಡಿ ಒಬ್ಳು. ಅವಳು ಬಂದಾಗಿಂದ ನನ್ನ ಡಾಮಿನೇಟ್ ಮಾಡ್ತಿದ್ದಾಳೆ. ಎಲ್ಲ ವಿಷಯದಲ್ಲೂ ನನ್ಕಿಂತ ಒಳ್ಳೆ ಹೆಸರನ್ನ ಸಂಪಾದಿಸ್ಬೇಕು ಅಂತ ನೋಡ್ತಾಳೆ. ನನ್ನನ್ನು ಬಯಸ್ತಾಳೆ. ಅವಳೇನೋ ಹೊಗಳಿಸ್ಕೋತಿದ್ದಾಳೆ. ಅಷ್ಟಕ್ಕೂ ಆ ಅಕ್ಷಯ ಯಾರು? ನಿಮ್ಮನೆಗೆ ಯಾಕೆ ಬಂದ್ಲು? ಯಾರ ಮೂಲಕ ಬಂದ್ಲು? ಆ ವಿಷಯ ಎಲ್ಲ ಹೇಳು. ಅವಳು ನಂಗೆ ಸ್ಕೂಲಲ್ಲಿ ಪರಿಚಯ ಆಗಿದ್ದು. ನಮ್ಮ ಕ್ಲಾಸ್ಮೇಟ್ ಅವ್ರ ಮನೇಲಿ ಇರ್ತಿದ್ಲು. ನಮ್ ಗ್ರಾನಿ ಹತ್ರ ಪ್ರಿನ್ಸಿಪಲ್ಗೆ ಫೋನ್ ಮಾಡಿಸಿ ನೀನು ಸ್ಕೂಲ್ಗೆ ಬರ್ದಿರೋ ಹಾಗೆ ಮಾಡ್ತೀನಿ ನೋಡು. ಆ ಅಕ್ಷಯ ನಮ್ಮ ಮನೇಲಿದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗೋ ತರ ಇದೆ. ನನ್ ಬಂಗಾರ, ನೀನ್ ಏನು ಬೇಜಾರ್ ಮಾಡ್ಕೋಬೇಡ. ನೀನ್ ಕಣ್ಣೀರ್ ಹಾಕಿದ್ರೆ ನನಗ್ ನೋಡಕ್ಕಾಗಲ್ಲ. ನನ್ಗೆ ನಿನ್ ಕಣ್ಣಲ್ಲಿ ಆನಂದ ಮಾತ್ರನೇ ಕಾಣಿಸ್ಬೇಕು. ಆ ಅಕ್ಷಯ ವಿಷಯನ ನಾನ್ ನೋಡ್ಕೋತೀನಿ. ನಮ್ಮ
ಮನೇಲಿರೋ ಅಕ್ಷಯನ್ನ ನೀವೇನ್ ಮಾಡೋಕ್ಕಾಗುತ್ತೆ? ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲಿದ್ರು ಎಲ್ಲಿಂದಾದ್ರೂ ಮಾಡ್ಬೋದು. ಯಾವ್ದಕ್ಕಾದ್ರೂ ಒಂದ್ ಸಮಯ ಬರುತ್ತೆ. ಅವಾಗ ಅವಳಿಂದ ನಿನ್ಗೆ ಯಾವ್ದೇ ಸಮಸ್ಯೆ ಆಗ್ದ ಹಾಗೆ ನಾನ್ ನೋಡ್ಕೋತೀನಿ, ಸರಿನಾ? ಸರಿ ರೀ, ಇನ್ನು ನಾನು ಹೊರಡ್ತೀನಿ. ಥ್ಯಾಂಕ್ಸ್ ಫಾರ್ ಚಾಕ್ಲೇಟ್ಸ್. ಬಾಯ್ ಪುಟ್ಟ, ಅವಾಗ ಹೀಗೆ ಭೇಟಿ ಮಾಡ್ತಿರು, ಸರಿನಾ? ಬಾಯ್ ಬಾಯ್. ಆ ಅಕ್ಷಯ ಹೇಗಿರ್ತಾಳೋ ತಿಳ್ಕೊಂಡು ಮೊದಲು ಅವಳನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಸ್ಕೆಚ್ ಹಾಕ್ಬೇಕು. ಅಕ್ಷಯ, ಏನ್ ಮಾಡ್ತಿದ್ಯಾ? ಶ್ರೀಕರ್ ಸರ್ ನಿದ್ದೆ ಮಾಡೋಕ್ ಮುಂಚೆ ಸರ್ಗೆ ನೀವ್ ಕಾಯಿಸಿರೋ ಹಾಲ್ ಕೊಡ್ತೀರಾ ಅಲ್ವಾ, ಅದಕ್ಕೆ ಹಾಲ್ ಕಾಯಿಸ್ತಿದ್ದೀನಿ. ಇಂಥ ಕೆಲ್ಸ ನೀನ್ ಯಾಕೆ ಮಾಡ್ತಿದ್ಯಾ? ನಾನ್ ನೋಡ್ಕೋತೀನಲ್ವಾ. ಪರವಾಗಿಲ್ಲ ಮೇಡಮ್, ನೀವ್ ನನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಾನು ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ. ಈ ಮನೇಲಿ ಉಳ್ದಿರೋರೆಲ್ರು ಅವ್ರವ್ರ ಕೆಲ್ಸಗಳನ್ನ ಮಾಡ್ಕೋತಿದಾರಾದ್ರೆ ಮನೆ ಕೆಲ್ಸನ್ ಮಾಡ್ತಿಲ್ಲ. ನೀವ್ ಮಾತ್ರ ಮನೆ ಕೆಲ್ಸ, ಆ ಕಡೆ ಆಫೀಸ್ ಕೆಲ್ಸ ನೋಡ್ಕೋತಿದ್ದೀರಾ. ಅದಕ್ಕೆ ನಿಮ್ಗೆ ಇಂಥ ಚಿಕ್ಕ ಚಿಕ್ಕ ಕೆಲ್ಸದಲ್ಲಾದ್ರೂ ಸಹಾಯ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸ್ತು. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಮನ್ಸಿಂದ ಆಲೋಚನೆ ಮಾಡೋದು ಎಲ್ರಿಗೂ ನಿನ್ನ ಹಾಗೆ ಬರಲ್ಲಮ್ಮ. ನಿಮ್ಮಂತವ್ರನ್ನ ನೋಡೇ ಕಲ್ತಿದ್ದೀನಿ ಮೇಡಮ್. ಎಲ್ಲ ನಂದೇನೆ, ಎಲ್ಲ ನಾನೇ ಅಂತ ಯಾವತ್ತೂ ಹೇಳ್ಕೊಳ್ಳಲ್ಲ. ಅಹಂಕಾರ ಆಗ್ಲಿ ಗರ್ವ ಆಗ್ಲಿ ಇಲ್ಲ. ಇದೇ ನಿನ್ ದೊಡ್ಡತನ, ಇದೇ ನಿನ್ನ ದೊಡ್ಡ ಧನ ಕೂಡ. ಶಾಲೆಗೆ ಹೋಗಿ ಪಾಠ ಓದ್ಲಿಲ್ಲ ಅಂದ್ರು ಜೀವನ ಓದ್ತಿದ್ದೀನಲ್ವಾ, ಅದಕ್ಕೆ ಎಲ್ಲ ಅರ್ಥ ಆಗತ್ತೆ. ಚಿಕ್ಕ ವಯಸ್ಸಲ್ಲಿ ನಾನ್ ನಿನ್ನಷ್ಟು ಚೆನ್ನಾಗಿ ಯೋಚನೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ನೀವಿವಾಗ ಇಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಕೂಡ ಹೀಗೆ ಇದ್ದಿರ್ತೀರಾ ಅಂತ ಅರ್ಥ. ಎಷ್ಟೊತ್ತಾದ್ರೂ ನಿನ್ ಮಾತುಗಳನ್ನ ಕೇಳ್ಬೇಕು ಅನ್ಸತ್ತೆ. ಅಮೃತ ವಾಕ್ಯಗಳು. ನಿಮ್ಮ ಮಾತು ಕೂಡ ಹಾಗೆ ಇರತ್ತೆ. ಸರಿ ಸರಿ, ಮೊದಲು ನೀವು ಸರ್ಗೆ ಹಾಲು ತಗೊಂಡು ಹೋಗಿ. ಥ್ಯಾಂಕ್ಸ್. ಇಟ್ಸ್ ಓಕೆ ಮೇಡಮ್, ನೀವು ಹೋಗಿ. ಅಡ್ಗೆ ಮನೇಲಿ ನನ್ಗಿನ್ನ ಚಿಕ್ಕ ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಮೇಡಮ್, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು. ಶ್ರೀಕರ್ ಸರ್ ಬಗ್ಗೆ. ಅವ್ರ ಬಗ್ಗೆನಾ? ಹೌದು, ನಿಮ್ ಯಜಮಾನ್ರ ಬಗ್ಗೆನೆ. ಸರಿ, ಅದೇನು ಹೇಳು. ಸರ್ ತುಂಬಾ ಒಳ್ಳೆಯವರು, ಮನ್ಸು ಮೃದು, ಮಾತು ಸರಿಯಾಗಿರತ್ತೆ, ಬುದ್ಧಿ ಮಳೆ ಹನಿ ಅಷ್ಟು ಸ್ವಚ್ಛವಾದದ್ದು. ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳೇ ಸಾಕಾಗಲ್ಲ. ಆ ವಿಷಯನ ನನಗೆ ಯಾಕೆ ಹೇಳ್ತಾ ಇದೀಯಾ? ಯಾಕೋ ಹೇಳ್ಬೇಕನ್ಸ್ತು. ಬಿಳಿಯಾಗಿರೋದೆಲ್ಲ ಹಾಲಲ್ಲ, ಹೊರಗಡೆ ಕಾಣಿಸೋದೆಲ್ಲ ನೀನ್ ಅನ್ಕೊಂಡಷ್ಟು ಒಳ್ಳೇದೂ ಅಲ್ಲ. ಚಿಕ್ಕವಳಲ್ವಾ, ಮುಂದೆ ಮುಂದೆ ಗೊತ್ತಾಗತ್ತೆ ಬಿಡು. ನಿಮ್ ಮಧ್ಯ ಇರೋ ಮನಸ್ತಾಪಗಳು ಬೇಗ ದೂರ ಆಗ್ಬೇಕು. ನಾಳೆ ಈವ್ನಿಂಗ್ಗೆ ಟೋಟಲಾಗಿ ಸಬ್ಮಿಟ್ ಮಾಡ್ತೀನಿ ಸರ್. ಓಕೆ ಸರ್, ಗುಡ್ ನೈಟ್.